Hello, Namaskara, good morning. Today we are in Kumta. ಇಲ್ಲಿ ಒಂದು ಫೋಟೋ ಶೂಟ್ ಆಯಿತು. Now we will be heading towards Yana. First Mirjan ಫೋರ್ಟಿಗೆ ಹೋಗ್ತೀವಿ, then Yana and Unchali Falls. This is the plan for today and our stay is right there. It's very near to the beach. Just 100 meters walk, that's all. This is the stay, Navika beach stay, and beach is there. We have arrived in Mirjan Fort. ಎಷ್ಟು ಒಂದು 5-10 ಕಿಲೋಮೀಟರ್ ಅಷ್ಟೇ ಆಗಿತ್ತು ನಮಗೆ. ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. I was wrong. This was not built by Portuguese. This was built by Adil Shah dynasty. 1600 ಅಲ್ಲೇ ಕಟ್ಟಿರೋದು ಇದು. But later this was also occupied by Portuguese. ಆಮೇಲೆ ಎಲ್ಲನೂ ಆಗಿತ್ತು. He was just a feudal lord. Kumta in the Mirjan Fort is just around 20 minutes and you can spend around 20 minutes extra here. Ashte. There is nothing more. Don't forget to do one more thing. Please subscribe, like this video. Oh, ಇಷ್ಟು ಬೇಗ ಹೇಳ್ಬಿಟ್ಟ. Thanks Rondeep. We are done with Mirjan Fort. ಇವಾಗ ಇಲ್ಲಿಂದ we will be heading towards Yana. ಎಲ್ಲ ಬಾಯ್ಸ್ ರೆಡಿ ಆಗಿಬಿಟ್ಟಿದ್ದಾರೆ ಆಗಲೇ. ಹ್ಯಾವ್ ರೀಚ್ಡ್ ಯಾನಾ ನಾವು. ಎಲ್ಲ ಶೂಸ್ ಹಾಕ್ಕೊತಿದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ. ನಾಟ್ ಫಾರ್. ಕೂಲ್ ಬಾಯ್. ಟೈಮ್ ಇಸ್ 12:04. ಇವಾಗ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಅವರ್ ಆಗುತ್ತೆ ನೋಡೋಣ. ಹತ್ತಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಲೀಚಸ್ ಹತ್ತತ್ತೆ ನೋಡೋಣ. ಯಾರಿಗೆ ಹೈಯೆಸ್ಟ್ ಅಂತ ಇಲ್ಲ ಹತ್ತತ್ತು ನೋಡ. ಇಷ್ಟಿದ್ರೆ ಸಾಕು. ಓಕೆ, ಈ ಕಡೆ ಲೆಫ್ಟಾ ಇಲ್ಲಲ್ವಾ? ನಿನಗೆ ಗೊತ್ತಲ್ಲ ಬಾ. ಇಲ್ಲಿಂದನೇ ಬಂದಿದ್ದೆ. ಹತ್ತಿದ್ದ ಆ ಕಡೆಯಿಂದನಾ? ಟೇಕ್ ಎ ರೈಟ್. ಎಂಟರ್ ಆಗ್ತಿದ್ದಂಗೆ ರೈಟ್ ತಗೊಳ್ಳಿ, ಹೋಗ್ಬೋದು.
This is lava rock. ಹೆಂಗೆ ಫಾರ್ಮ್ ಆಯಿತು ಅಂದರೆ ವಾಲ್ಕ್ಯಾನಿಕ್ ಎರಪ್ಷನ್. ದಿಸ್ ವಾಸ್ ಎ ಪಾರ್ಟ್ ಆಫ್ ಆಫ್ರಿಕಾ ಬಿಫೋರ್. ಇಂಡಿಯನ್ ಸಬ್ ಕಾಂಟಿನೆಂಟ್ ವಾಸ್ ಎ ಪಾರ್ಟ್ ಆಫ್ ಆಫ್ರಿಕಾ ಲಾಂಗ್ ಟೈಮ್ ago. And because of continental drift, Indian subcontinent was formed. ಅದೇ ಟೈಮಲ್ಲಿ ವಾಲ್ಕೆನೋ ಎರಪ್ಷನ್ ಆಗಿತ್ತು. ದಟ್ ಈಸ್ ವೈ ಇಟ್ ಈಸ್ ಇನ್ ಬಿಟ್ವೀನ್ ದಿಸ್ ಫಾರೆಸ್ಟ್ ಏರಿಯಾ. ಈ ಮೊನೋಲಿಥಿಕ್, ದಿಸ್ ಇಸ್ ನಾಟ್ ಎ ಮೊನೋಲಿಥಿಕ್ ರಾಕ್ ಬಟ್ ಸ್ಟಿಲ್ ದಿಸ್ ಲಾವಾ ರಾಕ್ ಅದರಿಂದ ಫಾರ್ಮ್ ಆಗಿರೋದು. ಅದು ಮಳೆ ಬಂದು ಎರೋಡ್ ಆಗಿ ಕಲ್ಲು ದೋಸ್ ಶೇಪ್ಸ್. ಅಲಾಂಗ್ ವಿತ್ ದಟ್ ದ ಬ್ಲ್ಯಾಕ್ ಸಾಯಿಲ್, ದ ರೀಸನ್ ಫಾರ್ ಬ್ಲ್ಯಾಕ್ ಸಾಯಿಲ್ ಅರೌಂಡ್ ದಿಸ್ ಏರಿಯಾ ಇಸ್ ದ ಸೇಮ್. ಮೈಥಲಾಜಿಕಲಿ ಅಂದರೆ ಹಿಂದೂ ಪುರಾಣಗಳ ಪ್ರಕಾರ ಇಫಿಗೂ ಭಸ್ಮಾಸುರ ಇಲ್ಲಿ ಭಸ್ಮ ಆಗಿರೋದ್ರಿಂದ ಇದೆಲ್ಲ ಭಸ್ಮಾಸುರನ ಭಸ್ಮ ಅಂತಲೂ ಹೇಳ್ತಾರೆ. ನೀವು ಯಾವ ಕಡೆ ಓರಿಯೆಂಟ್ ಆಗ್ತಿರೋ ಯು ಕ್ಯಾನ್ ಟೇಕ್ ಹೋವರ್ ಯು ವಾಂಟ್. ಇಟ್ ಟುಕ್ ಅಸ್ ಜಸ್ಟ್ 30 minutes ಟು ರೀಚ್ ಟಿಲ್ ಹಿಯರ್. ಆರಾಮಾಗಿ ಬರ್ಬೋದು. ಇಟ್ಸ್ ನಾಟ್ ಇವನ್ 1 mile, 1.5 kilometer ಡಿಸ್ಟೆನ್ಸ್ ತೋರಿಸ್ತಿದೆ ಕುಮಟಾ ಕಡೆಯಿಂದ. ಶರಾವತಿ ಕಡೆಯಿಂದ ಗೊತ್ತಿಲ್ಲ ಎಷ್ಟು ದೂರ ಇದೆ, ಇನ್ನೂ ಕಮ್ಮಿನಾ, ಸೊ ಗೊತ್ತಿಲ್ಲ. ನಾವು ಮಳೆಗೆ, ಲೀಚಸ್ಗೆ ಮತ್ತು ಶಾರ್ಟ್ ಡಿಸ್ಟೆನ್ಸ್ಗೆ ಪ್ರಿಪೇರ್ ಆಗಿದ್ವಿ, ಬಂದ್ವಿ. ಬಟ್ ಔಟ್ ಆಫ್ ಸಿಲೆಬಸ್ ಇದು, ಬಿಸಿಲು, ನೋ ಲೀಚಸ್ ಆ್ಯಂಡ್ ವಿ ಆರ್ ಸ್ವೆಟಿಂಗ್ ಲೈಕ್ ಹೆಲ್ ಇನ್ ದಿಸ್ ಗ್ರೀನರಿ ಕೂಲ್ ಪ್ಲೇಸ್. ಎಸ್, ಧರ್ಮ ಅಂತೂ ಒಂದು ಶಿಮ್ಲಾಗೆ ಹೋಗೋ ಥರ ಇಷ್ಟು ದೊಡ್ಡ ಜಾಕೆಟ್ ಇಟ್ಕೊಂಡ್ಬಂದಿದ್ದಾರೆ. ಏನು ಯೂಸ್ ಆಗುತ್ತೆ ಮತ್ತೆ ಅದು. ವಿ ಆರ್ ಡನ್ ವಿತ್ ಯಾನ. ಎಲ್ಲರೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅಲ್ವೇನಾ? ಮೂರೇ ನೀನೇ ಸುಸ್ತಾಗಿರೋದು ಇವಾಗ. ನಾನು ಸುಸ್ತಾಗಿದ್ದೀನಿ ಆಬ್ವಿಯಸ್ಲಿ. ತಗ್ದಾಗೆಲ್ಲ ನಾನು ಕೈಯಲ್ಲಿ ಚಿಪ್ಸಿದೆ ಮಚ್ಚ, ತಿಂತಾನೆ ಇದೆಯಾ. ರೈಟ್. ಇಟ್ಸ್ ಜಸ್ಟ್ 4 kilometers, 2 hours ಬೇಕಾಯಿತು ಹತ್ತಿ ಮತ್ತೆ ಇಳಿಯೋಕ್ಕೆ. ಹಾಂ, ಫಸ್ಟ್ ಟೈಮರ್ಸ್ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲಾಂದರೆ ಈಸಿ, ನೋ ಪ್ರಾಬ್ಲಮ್ ಎಟ್ ಆಲ್. Bindas. Now from here we will be heading towards Unchalli Falls. It's around 30 kilometers from here. Illi you will not get any network. Adrinda Google Maps won't work. ಅದೇನು ಬೇಡ. ಎಷ್ಟು ಸರ್? 5. ಎಂಟರ್ಡ್ ದ ಉಂಚಳ್ಳಿ ಫಾಲ್ಸ್ ಗೇಟ್ ಎಂಟರ್ ಆಗಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 2 kilometer ಇದೆ. ಆ್ಯಂಡ್ ದಿಸ್ ಎಂಟ್ರಿ ವಿಲ್ ಕ್ಲೋಸ್ ಅಟ್ 5 PM. ಸೊ ಅದಕ್ಕಿಂತ ಮುಂಚೆ ಬನ್ನಿ. ಇವಾಗ ನಾವು 440 ಆಗಿದೆ, ಬಿಟ್ಟಿದ್ದಾರೆ. ಎಂಟ್ರಿ ಅಮೌಂಟ್ ಫಾರ್ 5 people ಇಟ್ ವಾಸ್ 65 rupees ಇನ್ಕ್ಲೂಡಿಂಗ್ ಕಾರ್. ಎಷ್ಟು? 15 ಅಲ್ಲ ಕಣ, 40 for car and each ಎಷ್ಟು? 5 rupees. 25. ಓಕೆ, 40 ಫಾರ್ ಕಾರ್. ಇಲ್ಲಿಂದ ನಡಿಬೇಕಾ ಮಚ್ಚ? ಗಾಡಿಗಳು ಇಲ್ಲ ಆಗ್ತದೆ ಶಾಸ್ತ್ರಿ. ಸ್ಟೆಪ್ಸು ಇದೆ, ಪಕ್ಕ ಎರೋಡ್ ಆಗಿಬಿಟ್ಟಿದೆ ಪಾತ್, ಆಫ್ ರೋಡಿಂಗ್ ಟ್ರ್ಯಾಕು. ಬೈಕ್ ತೊಗೊಂಬರ್ಬೇಡಿ, ಬೈಕ್ ಒಳಗೆ ಬಿಡೋದು ಇಲ್ಲ ಆ್ಯಕ್ಚುಲಿ.
ಇಷ್ಟೇ ಅನ್ಸುತ್ತೆ, ಹೋಗೋಕ್ಕಾಗಲ್ಲ ಅನ್ಸುತ್ತೆ. We have reached ಮುಂಚಳ್ಳಿ ಫಾಲ್ಸ್. ಇಲ್ಲಿಗೆ ಬರೋ ಮುಂಚೆ ಒಳ್ಳೆ ಸ್ಲಿಪ್ ಆಗಿ ಬಿದ್ದೆ. ಗೋಪ್ರೋ ಇದು ಸ್ಟಿಕ್ ಎಲ್ಲ ಮುರಿದೋಯ್ತು. ಹುಷಾರಾಗಿ ಇಳಿರಿ ಫಸ್ಟು. ಎಷ್ಟು ಕೇಳಿಸತ್ತೆ ಅಂತ ಗೊತ್ತಿಲ್ಲ ಈ ಫಾಲ್ಸ್ ಬೀಳ್ತಿರೋ ಫೋರ್ಸ್ಗೆ. ಎಷ್ಟು ಕೇಳಿಸುತ್ತೋ ಅಷ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಎ ಲುಕ್ ಆಲ್ ದ ವಾಟರ್ ವಿಚ್ ಇಸ್ ಫಾಲಿಂಗ್ ಡೌನ್ ಇಸ್ ಕಮಿಂಗ್ ಅಪ್ ಆಸ್ ಎ ಡ್ರಾಪ್ಲೆಟ್. ನೋಡಿ ಅದು ಹೋಗ್ಬಿಟ್ಟು ಇಲ್ಲಿ ಫುಲ್ ಹನಿ ಬೀಳ್ತಾನೆ ಇದೆ ಆಗ್ಲಿಂದ ಕಂಟಿನ್ಯೂಸ್ ಆಗಿ. ವಿ ಆರ್ ಗೋಯಿಂಗ್ ಬ್ಯಾಕ್. ಒಂದು ಅರ್ಧ ಕಿಲೋಮೀಟರು ಇವಾಗ ಮೇಲೆ ಹತ್ತಬೇಕು. ಇಳಿಯೋದು ಈಸಿ, ಹತ್ತೋದು ತುಂಬಾ ಕಷ್ಟ. ಜಾರ್ ಬಿದ್ದಾಯಿತು ಒಂದು ಸತಿ ನಾನು. ಯಾರ್ಯಾರು ಬೀಳ್ತಾರೆ, ಇನ್ನು ಯಾರು ಬೀಳಲಿಲ್ಲ ಅಂದರೆ ಸಾಕು. ಇಟ್ಸ್ ವೆರಿ ಸ್ಲಿಪ್ಪರಿ ಇವನ್ ದೋ ಇಟ್ಸ್ ನಾಟ್ ರೈನಿಂಗ್. ಆ ಫಾಲ್ಸ್ದು ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ರೈನ್ ಥರ ನಮ್ಗೆ ಆಗ್ಲಿಂದ ಬೀಳ್ತಾನೆ ಇದೆ. ಫುಲ್ ಒದ್ದಾನೆ ಆಗೋಯ್ತು ನಾವು ಆಗಲೇ. Just imagine if it is raining, it's very difficult to come here. We are done with Unchalli Falls now, so we will be heading back to Kumta. ನಾವು 3 ಪ್ಲೇಸ್ ವಿಸಿಟ್ ಮಾಡಿದ್ದೀವಿ. ಆ 3 ಪ್ಲೇಸ್ದು ರೇಟಿಂಗ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಅಂದರೆ ಇವ್ರ ಅಭಿಪ್ರಾಯ ಕೇಳ್ಕೊಂಡು ಐ ಥಿಂಕ್ ಯು ಕ್ಯಾನ್ ಆಲ್ಸೋ ಪ್ಲ್ಯಾನ್ ಅಕಾರ್ಡಿಂಗ್ಲಿ ನೋಡ್ಬೋದು. ಸಂದೀಪ್, ನಿಮ್ಮ ಪ್ರಕಾರ ಯಾವುದು? ನಾನು ಆಲ್ರೆಡಿ ಯಾಣ ನೋಡಿದ್ದೆ. ಸೊ ಯಾಣ ಏನು ಎಕ್ಸೈಟಿಂಗ್ ಆಗಿರಲಿಲ್ಲ ನನಗೆ. ನಿರ್ಜನ್ ಫೋರ್ಟು ಮತ್ತು ಈ ಫಾಲ್ಸ್ ಕಂಪೇರ್ ಮಾಡಿದ್ರೆ ಈ ಫಾಲ್ಸ್ ಬೆಸ್ಟ್. ಈ ಫಾಲ್ಸೇ ಅಲ್ವಾ ಥರ. ಬಟ್ ಯಾನ ನೀನು ಉಲ್ಟಾ ಹತ್ತಿದ್ದ, ಮೇಲ್ಗಡೆಯಿಂದ ಹತ್ತಿದ್ದ. ಈ ಸತಿ ನಾವು ಕೆಳಗಡೆಯಿಂದ ಹೋದ್ವಿ, ಕುಮಟಾ ಕಡೆಯಿಂದ. ಮಾತ್ರ ಒಳ್ಳೆ ಟ್ರೆಕ್ಕಿಂಗು. ಕಾಲೆಲ್ಲ ಬಿದ್ದಿ ಬಿದ್ದಿ ಹೋಗ್ಬಿಡುತ್ತೆ. ಉಂಚಳ್ಳಿ ಫಾಲ್ಸ್ ಒನ್ ಆಫ್ ದ ಬೆಸ್ಟ್, ಮಸ್ಟ್ ಟ್ರೈ. ಡ್ರಾಪ್ಲೆಟ್ಸು ಎಲ್ಲ ಸಖತ್ತಾಗಿತ್ತು ಆ್ಯಕ್ಚುಲಿ. ನನಗೂ ಅಷ್ಟೇ ಸೇಮ್. ಉಂಚಳ್ಳಿ ಫಾಲ್ಸ್ ದಿ ಬೆಸ್ಟ್, ಮಸ್ಟ್ ವಿಸಿಟ್ ಪ್ಲೇಸ್. ಆಲ್ವೇಸ್ ದ ಲಾಸ್ಟ್ ಪ್ಲೇಸ್ ವಿಚ್ ವಿ ವಿಸಿಟ್ ವಿಲ್ ಬಿ ದ ಬೆಸ್ಟ್. ಆ್ಯಕ್ಚುಲಿ ಹಂಗಾಗತ್ತೆ ಯಾವಾಗ್ಲೂ. ಧರ್ಮ, ನಿನಗೇನು ಅನ್ಸತ್ತೆ ಮಚ್ಚ? ಬೆಸ್ಟ್ ಯಾವುದು ಉಂಚಳ್ಳಿನೇನಾ? ಉಂಚಳ್ಳಿ. ಓಕೆ, ಕೇಳ್ಬೋದು ಎಲ್ಲರೂ ಉಂಚಳ್ಳಿ ಫಾಲ್ಸೇ ಬೆಸ್ಟ್ ಅಂತ ಹೇಳ್ತೀರಾ 5 ಜನನು. ಸೊ ಐ ಥಿಂಕ್ ನೀವು ಫಸ್ಟ್ ಇದನ್ನು ಕವರ್ ಮಾಡಿಬಿಟ್ಟು ಲೇಟರ್ ಆನ್ ಇಫ್ ಯು ಸ್ಟೇ ಇನ್ ಕುಮಟಾ, ಫಸ್ಟ್ ಇದನ್ನು ಕವರ್ ಮಾಡಿಬಿಟ್ಟು ಲೇಟರ್ 1 by 1 ಅಲ್ಲಿಗೆ ಎಂಡ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಡೂಯಿಂಗ್ ಉಲ್ಟಾ. ನಾವು ಉಲ್ಟಾ ಮಾಡಿದ್ವಿ, ಇವಾಗ ಸ್ಟಿಲ್ ಕುಮಟಾ ವಿ ವಿಲ್ ಹ್ಯಾವ್ ಟು ಗೋ. ಸೊ ಹ್ಯಾವ್ ಗಿವನ್ ಯು ಇನಫ್ ಇನ್ಫಾರ್ಮೇಷನ್. ನಾವು ತುಂಬ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೀವಿ. ಸೊ ಡೂ ಹಿಟ್ ದ ರೆಡ್ ಸಬ್ಸ್ಕ್ರೈಬ್ ಬಟನ್, ಶೇರ್ to all your family and friends also. Bye. See you guys. See you from everyone.